ಇನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ. ಡಿಸಿಎಂಗೆ ಹಿರಿಯ ನಟಿ ಜಯಮಾಲಾ, ಮಾಳವಿಕಾ, ಶ್ರುತಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಅಂತ ಹೇಳಿ ನಟಿ ಜಯಮಾಲಾ, ಬಿಜೆಪಿಯ ಶ್ರುತಿ, ಬಿಜೆಪಿಯ ಮಾಳವಿಕಾ, ಕಾಂಗ್ರೆಸ್ ಡಿಸಿಎಂ ಮನೆಗೆ ಹೋಗಿ ಮನವಿ ಮಾಡಿದ್ದಾರೆ. ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಮಾಡುವಂತೆ ಮನವಿ. ಮಲ್ಲೇಶ್ವರಂ ರಸ್ತೆಗೆ ಬಿ ಸರೋಜಾದೇವಿ ಹೆಸರಿಡುವಂತೆ ಮನವಿ. ಸರೋಜಾದೇವಿ ಮನೆ ಇರುವ ರಸ್ತೆಗೆ ಅವರ ಹೆಸರಿಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತೀಚೆಗೆ ನಿಧನರಾಗಿದ್ದ ಹಿರಿಯ ಅಭಿನೇತ್ರಿ ಬಿ ಸರೋಜಾದೇವಿ ವಿಷ್ಣುವರ್ಧನ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಕೊಡಿ. ಆ ಪ್ರಶಸ್ತಿಗೆ ಅರ್ಹರು ವಿಷ್ಣುವರ್ಧನ್, ಅದರಲ್ಲಿ ಯಾವ ಸಂದೇಹವೂ ಬೇಡ. ತನ್ನ ನಟನೆಯ ಮುಖೇನ ತನ್ನ ವೈಯಕ್ತಿಕ ಸೂಕ್ಷ್ಮ ಬದುಕಿದ ರೀತಿಯ ಮುಖೇನ ಇಡೀ ಕನ್ನಡಿಗರ ಮನೋಮಂದಿರದಲ್ಲಿ ಸಾಮ್ರಾಟನಾಗಿ ಬೆಳೆದವರು ಡಾಕ್ಟರ್ ವಿಷ್ಣುವರ್ಧನ್. ತನ್ನ ಪಾತ್ರದಲ್ಲಿ ವೈಫಲ್ಯಗಳನ್ನು ತೋರಿಸದೆ ಪ್ರತಿ ಪಾತ್ರಕ್ಕೂ ಜೀವ ತುಂಬಿ ಸ್ಕ್ರೀನ್ ಮೇಲೆ ಕೇವಲ ಕನ್ನಡಿಗರನ್ನ ಮಾತ್ರ ರಂಜಿಸುವ ಉದ್ದೇಶವನ್ನ ಇಟ್ಟುಕೊಂಡಿದ್ದ ಅನೇಕ ನಾಯಕರುಗಳ ನಟರ ಪೈಕಿ ವಿಷ್ಣುವರ್ಧನ್ ಕೂಡ ಪ್ರಮುಖರು. ವಿಷ್ಣುವರ್ಧನ್ ನಟನೆಯಲ್ಲಿ ಕಾಂಪ್ರಮೈಸ್ ಇರಲಿಲ್ಲ ಆ ಮನುಷ್ಯನದ್ದು. ಕಲೆಯನ್ನ ತೋರ್ಪಡಿಸೋದ್ರಲ್ಲಿ ಆಲಸ್ಯ ಆ ಮನುಷ್ಯನಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ. ಪರಿಪೂರ್ಣ ನಟನಾ ಕೌಶಲ್ಯ ಆ ನಟನಲ್ಲಿತ್ತು. ಆ ನಟನೆಯ ನೈಜ ಸ್ವರೂಪವನ್ನೇ 100% ನೋಡುವ ಆಡಿಯನ್ಸಿಗೆ ಕೊಡ್ತಾ ಇದ್ರು. ಸೊ ಈಗ DK ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ ಅವ್ರ ಜೊತೆ ಮನವಿಯನ್ನು ಮಾಡ್ಕೊಂಡ್ರು. ನಟಿ ಜಯಮಾಲಾ ಇದ್ರು, ಮಾಲವಿಕಾ ಇದ್ರು, ಶ್ರುತಿ ಇದ್ರು. ಮರಣೋತ್ತರ ಪ್ರಶಸ್ತಿಯನ್ನು ಕೊಡಬೇಕು, ಅದರಲ್ಲೂ ಕೂಡ ವಿಶೇಷವಾಗಿ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಲೇಬೇಕು ಅಂತ ಹೇಳಿ. ಜೊತೆಗೆ ಈ ಹಿಂದೆ ಬಿ ಸರೋಜಾದೇವಿ ಅವರು ಕೂಡ ದಿವಂಗತರಾದರು. ಮಲ್ಲೇಶ್ವರಂ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಮನೆ ಹತ್ರನೇ ಇದೆ ಅವ್ರ ಮನೆ. ಸೊ ಆ ಮಲ್ಲೇಶ್ವರಂ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನು ಸರೋಜಾದೇವಿ ಹೆಸರಿಡಬೇಕು ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಂಡು ಸಹೋದ್ಯೋಗಿಯಾಗಿ ಇವರು ಎಲ್ಲ ಕೆಲಸ ಮಾಡಿದ್ದಾರೆ. ವಿಷ್ಣುವರ್ಧನ್ ಜೊತೆ, ಸರೋಜಾದೇವಿ ಜೊತೆ ಕೆಲಸ ಮಾಡಿದವರು ಮಾಲವಿಕಾ, ಜಯಮಾಲಾ, ಶ್ರುತಿ. ಸೊ ತನ್ನ ಸಹೋದ್ಯೋಗಿ ಅಥವಾ ತನ್ನ ಜೊತೆಗಿದ್ದ ಗುರುವಿನ ಸಾವಿನ ನಂತರ ಅವರಿಗೆ ಪ್ರಶಸ್ತಿ ಕೊಡಿಸಿ ಅಂತ ಮನವಿಯನ್ನು ಮಾಡಿಕೊಳ್ಳೋದು ಸ್ವಾಭಾವಿಕ. ಸೊ ಆ ಮನವಿಯನ್ನು ರಾಜ್ಯ ಸರ್ಕಾರ ಹೆಂಗೆ ಪುರಸ್ಕಾರ ಮಾಡುತ್ತೆ, ಇನ್ನು ಆ ಪ್ರಶಸ್ತಿಯನ್ನು ಹೆಂಗೆ ಅನೌನ್ಸ್ ಮಾಡಬೇಕು, ಅವೆಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ. ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಿ ಎನ್ನುವಂಥ ಮನವಿ ಬಂದಿದೆ. DCMಗೆ ಹಿರಿಯ ನಟಿ ಜಯಮಾಲಾ, ಶ್ರುತಿ ಜೊತೆಗೆ ಮಾಲವಿಕಾ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ವಿಷ್ಣುವರ್ಧನ್ ಸರ್ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಬರಬೇಕು ಅನ್ನೋದು ನಮ್ಮ ಮನವಿಯಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಈ ಮನವಿಯನ್ನು ಸಲ್ಲಿಸಿದ್ವಿ. ಅವ್ರಿಗೆ ಆ ಮರಣೋತ್ತರ ಪ್ರಶಸ್ತಿ ಬರೋವರೆಗೂ ಬಹುಶಃ ನಮ್ಮ ಈ ಏನಿದೆ ಅದನ್ನು ಬೇಡಿಕೆ, ಕೋರಿಕೆ, ಯಾರಲ್ಲಿ ಹೋಗಿ ಮನವಿ ಸಲ್ಲಿಸಬೇಕು ಆ ಪ್ರಯತ್ನ ಅಂತೂ ನಾವು ಕೈ ಬಿಡೋದಿಲ್ಲ. ದೇವರ ದಯದಿಂದ ಅಥವಾ ಅವರ ಅಭಿಮಾನಿಗಳ ಎಲ್ಲರ ಕೋರಿಕೆಯಂತೆ, ನಮ್ಮೆಲ್ಲರ ಆಶಯದಂತೆ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಅವರ ಜನ್ಮದಿನದಂದು, ವಿಶೇಷವಾಗಿ ಅವರಿಗೆ 75ನೇ ವರ್ಷದ ಜನ್ಮದಿನ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಗೆ ಅವರು ಬಂದು 50ನೇ ವರ್ಷ. ಹೀಗಾಗಿ ಆ ಸಂದರ್ಭದಲ್ಲಿ ಅನೌನ್ಸ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಕಲಾವಿದರಾಗಿ ನಮ್ಮ 3 ಜನರ ಆಶಯ. ಅದನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಹಾಗಾಗಿ ಇವತ್ತು DK ಶಿವಕುಮಾರ್ ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಅತ್ಯಂತ ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ಖಂಡಿತವಾಗ್ಲೂ ಅವತ್ತು ಅನೌನ್ಸ್ ಮಾಡ್ತೀವಿ ಎನ್ನುವಂಥ ಭರವಸೆ ಕೊಟ್ಟಿದ್ದಾರೆ. ಅದು ನಿಜ ಆಗುತ್ತೆ ಅಂತ ನಾವೆಲ್ಲರೂ ಅಂದ್ಕೊಳ್ತಾ ಇದ್ವಿ. ಹಾಗೆ ಹಾಗೆ ಆಗುತ್ತೆ. ಬಿ ಸರೋಜಾದೇವಿ ಅಮ್ಮನವ್ರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ, ಮರಣೋತ್ತರ ಪ್ರಶಸ್ತಿಯನ್ನು, ಆ ಬಿರುದನ್ನು ಅವ್ರಿಗೆ ಕೊಡಬೇಕು. ಅವರ ಮನೆ ಇರುವಂತಹ ಆ ರಸ್ತೆಗೂ ಕೂಡ ಅವರ ಹೆಸರು ಇಡಬೇಕು ಅನ್ನುವಂಥ ಮನವಿ ಮಾಡಿದ್ದೀವಿ. ಇವೆಲ್ಲವಕ್ಕೂ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆ ದಿನ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಬರೋವರೆಗೂ ನಮ್ಮ ಪ್ರಯತ್ನ ಹೀಗೆ ಇರುತ್ತೆ. ನಿಮ್ಮೆಲ್ಲರ ಆಶಯ ಕೂಡ ಅದಕ್ಕೆ ಕೈ ಜೋಡಿಸ್ಬಿಟ್ರೆ ಅದು ಆಗುತ್ತೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿದೆ. ಥ್ಯಾಂಕ್ ಯು. ಆಗಿರ್ತಕ್ಕಂಥ ಮನೆಗೆ, ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅನ್ನುವಂಥ ಮನವಿಯನ್ನು ನಾವು 3 ಕೂಡ ಕೇಳ್ಕೊಂಡ್ವಿ. ಮಾನ್ಯ ಸಚಿವರು,
ಮುಖ್ಯಮಂತ್ರಿಗಳು ನಮಗೆ ಭಾಳ ಇದರಲ್ಲಿ ಹೇಳಿದ್ರು, ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಇದು ನಮ್ಮ ಕರ್ತವ್ಯ, ಖಂಡಿತವಾಗ್ಲೂ ನಾವು ನಿಮ್ಮ ಪರವಾಗಿ ಅಂದರೆ ಚಿತ್ರೋದ್ಯಮದ ಪರವಾಗಿ ಅವರಿಗೆ ಅವರ ಅಭಿಮಾನಿಗಳಿಗೆ ಸಂತೋಷವಾಗುವಂತಹ ಕೆಲಸವನ್ನು ಮಾಡ್ತೀವಿ ಎನ್ನುವಂಥ ಭರವಸೆಯನ್ನು ನೀಡಿದ್ರು. ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು. ನಮಸ್ಕಾರ. ಡಾಕ್ಟರ್ ಜಯಮಾಲಾ ರಾಮಚಂದ್ರ ಅವರು, ಶ್ರುತಿ ಕೃಷ್ಣ ಅವರು ಮತ್ತು ನಾವು ಮೂವರು ಈಗಾಗಲೇ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಪತ್ರ ಕೊಟ್ಟಿರೋದನ್ನು ಪ್ರಾಯಶಃ ತಾವೆಲ್ಲರೂ ಗಮನಿಸಿರ್ತೀರಿ ಅಂತ ಅಂದ್ಕೋತೀನಿ. ಅವರು ಈಗಾಗಲೇ ವಿವರಿಸಿದ ಹಾಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಅವರ 75ನೇ ಹುಟ್ಟುಹಬ್ಬ ಸೆಪ್ಟೆಂಬರ್ 18, 2025 ಕರ್ನಾಟಕ ರತ್ನ ಪ್ರಶಸ್ತಿ, ಕರ್ನಾಟಕ ರತ್ನ ಬಿರುದು ಅವರಿಗೆ ಸಲ್ಲಲಿ ಅನ್ನೋದು ನಮ್ಮ ಕಳಕಳಿಯ ಕೋರಿಕೆ, ಆಶಯವಾಗಿದೆ. ಅದನ್ನು ನೆರವೇರಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿಗಳು ಇವತ್ತು ಅತ್ಯಂತ ಪ್ರೀತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿ ಇದಕ್ಕೇನು ಮಾಡಬೇಕೋ ಅದನ್ನು ನಾನು ಮಾಡ್ತೀನಿ ಅನ್ನುವ ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಆಶಯದಂತೆ ನಮ್ಮೆಲ್ಲರ ಪ್ರೀತಿಯ ಕೋರಿಕೆಯಂತೆ ಅದು ನೆರವೇರಲಿ ಅನ್ನೋದು ನಮ್ಮ ಪ್ರಾರ್ಥನೆ. ಅದೇ ರೀತಿಯಾಗಿ ಸರೋಜಮ್ಮನವ್ರಿಗೂ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲಿ. ಅದೇ ರೀತಿಯಾಗಿ ಅವರ ಹೆಸರನ್ನು ಅವರು ವಾಸವಿದ್ದ ಅವರ ನಿವಾಸವಿರುವ ರಸ್ತೆ 11ನೇ ಕ್ರಾಸ್ ಮಲ್ಲೇಶ್ವರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.